ಉತ್ತರ ಕನ್ನಡದವರೆಲ್ಲ ಸೇರ್ಕೊಂಡು ಏನೋ ಮಾಡ್ಲೇಬೇಕು ಅಂತ ಡಿಸಿಷನ್ ತಗೊಂಡ್ಬಿಟ್ಟಿದ್ದಾರೆ ಅಂತ ಗೊತ್ತಾಗೋಯ್ತು. ಕಾಂತಾರ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆದ್ಮೇಲೆ ಕಾಂತಾರನ್ ತಮ್ಮ ಬಂದ್ಬಿಟ್ಟಿದ್ದಾನೆ ಇವಾಗ. ಈ ಕೆರೆಬೇಟೆ ಸಿನಿಮಾ ನೋಡ್ಬಿಟ್ಟು ಒಂದ್ ಸ್ವಲ್ಪ ಸೈಕ್ ಆಗ್ಬಿಡ್ತು. ರಿವ್ಯೂ ಕಡೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ನಮ್ಮ ಚಾನಲ್ ಯಾವಾಗ್ಲೂ ಬರ್ತಾ ಇರುತ್ತೆ. ಹೋಗೋಣ. ಮೊದಲನೇದಾಗಿ ಈ ಸಿನಿಮಾ ಮಾಡಿರೋರೆಲ್ಲ ಫ್ರೆಶ್ ಕ್ಯಾಂಡಿಡೇಟ್, ಫ್ರೆಶ್ ಮಾಲ್ಗಳು. ಮೊದಲನೇ ಸಿನಿಮಾದಲ್ಲಿ ಈ ರೀತಿ ಎಕ್ಸೈಟ್ಮೆಂಟ್ ಮಾಡ್ತಾರೆ ಅಂತ ನಾನು ಕಾನ್ಸೆಪ್ಟ್ ಅನ್ಕೊಂಡಿರ್ಲಿಲ್ಲ. ಆದ್ರೆ ಇವಾಗ ಡೈರೆಕ್ಟ್ ಆಗಿ ನೋಡಿದ್ಮೇಲೆ ಅನ್ಕೋಬೇಕಾಗುತ್ತೆ. ಇನ್ನು ಕಾಂತಾರ ಸಿನಿಮಾದಲ್ಲಿ ಯಾವ ರೀತಿ 20 ಮಿನಿಟ್ಸ್ ನ ಎಕ್ಸೈಟ್ ಮಾಡಿದ್ರೋ ಅದೇ ರೀತಿ ಕೂಡ ಈ ಸಿನಿಮಾದಲ್ಲೂ ಲಾಸ್ಟ್ 20 ಮಿನಿಟ್ಸ್ ಅಪ್ಪ ಏನ್ ನಾಟಕ, ಏನ್ ಈ ತರ ಮಾಡೋರೆ ಅನ್ಬೇಕು, ಆ ಲೆವೆಲ್ ಅಲ್ಲಿ ಮಾಡಿದ್ದಾರೆ. ಇನ್ನು ಸ್ಟೋರಿ ಕಡೆ ಬರೋದಾದ್ರೆ ನಮ್ಮ ಹೀರೋ ಇಲ್ಲಿ ಒಬ್ಬ ಕೆರೆ ಬೇಟೆ ಆಡ್ಕೊಂಡು ಊರಲ್ಲಿ ಎಂಜಾಯ್ ಮಾಡ್ಕೊಂಡು ಕುಡ್ಕೊಂಡು ತಿನ್ಕೊಂಡು ಸಣ್ಣದಾಗಿ ಏನೋ ಒಂದು ಡ್ರೀಮ್ ಇಟ್ಕೊಂಡಿರ್ತಾನೆ. ಇದೇ ಟೈಮ್ಗೆ ಸಡನ್ ಆಗಿ ಒಂದು ಹುಡುಗಿ ಜೊತೆ ಕಸ ಲವ್ ಗಳಾಗ್ಬಿಡ್ತವೆ. ಅವ್ರಿಬ್ರು ಲವ್ಗೆ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಗಳು ಬರ್ತವೆ. ಜಾತಿಗಳು ಬರ್ಬೋದು, ಅವ್ರ ಅಪ್ಪಂದಿರ್ ಬರ್ಬೋದು, ಅಲ್ಲ ಬರೀ ಅವ್ರ ಅಪ್ಪ ಬರ್ಬೋದು, ಇನ್ನು ಏನೇನೋ ಬಂದು ಅಟಕಾಯಿಸ್ಕತವೆ. ಅದಕ್ಕೆ ಅವ್ನು ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ, ಮುಂದೆ ಏನ್ ಡಿಸಿಷನ್ ತಗೋತಾನೆ, ಏನೇನೆಲ್ಲ ಮಾಡ್ಬಿಡ್ತಾನೆ ಅನ್ನೋದನ್ನ ಸಿನಿಮಾಗ್ ಹೋಗ್ಬಿಟ್ಟು ನೋಡಿ ಲೈಕ್ ಹಾಕೋದ್ರಲ್ಲಿ ಡೌಟೇ ಇಲ್ಲ. ಸೊ ನಮ್ಮ ಮೈಸೂರಲ್ಲಿ ಈ ಸಿನಿಮಾ ಅಷ್ಟೊಂದು ಸೌಂಡ್ ಮಾಡ್ತಾ ಇಲ್ಲ. ಏನಕ್ಕೆ ಅಂತ ಕಾರಣ ಗೊತ್ತಿದೆ, ಆದ್ರೂ ಸುಮ್ನೆ ಹೇಳ್ತಾ ಕುತ್ಕೊಳ್ಳೋದು ಟೈಮ್ ವೇಸ್ಟ್. ಮುಂದಕ್ಕೆ ಹೋಗ್ತೀನಿ. ಈ ಸಿನಿಮಾದಲ್ಲಿ 1-2 ಕಾಮಿಡಿಗಳು ಇರ್ಬೋದು, ಯಾಕಂದ್ರೆ ಫುಲ್ ಎಮೋಷನಲ್ ಆಗಿ ಡೀಪ್ ಆಗಿ ಹೋಗ್ತಾ ಇರುತ್ತೆ. ಅಂತ ಟೈಮ್ ಅಲ್ಲಿ ಕಾಮಿಡಿ ಕೊಡೋದು ಇಷ್ಟ ಆಗಲ್ಲ ಅಂತ ಅವ್ರ ಅನಿಸಿಕೆ. ಬಟ್ ಲ್ಯಾಂಗ್ವೇಜ್ ಹ್ಯಾಂಡ್ಲಿಂಗ್ ಮಾಡಿರೋದು ಸಾಕಾಗಿ ಇಷ್ಟ ಆಗ್ಬಿಟ್ಟಿದೆ. ಉತ್ತರ ಕನ್ನಡ ಭಾಷೆಗಳನ್ನ ಏನ್ ತಿನ್ಕೋಬೇಕು ಅನ್ನೋ ರೇಂಜ್ ಗೆ ಮಾತಾಡಿದ್ದಾರೆ. ಅದ್ರಲ್ಲೂ ಹೀರೋ ಮಾತಾಡೋ ಕೆಲವೊಂದಷ್ಟು ಪದಗಳು ಕೇಳ್ತಾ ಇದ್ರೆ ಅವಾ ಏನ್ ಈ ತರ ಎಲ್ಲ ಮಾತಾಡ್ತಾರೆ ಅನ್ಕೋಬೇಕು. ಒಟ್ಟಿನಲ್ಲಿ ಲ್ಯಾಂಗ್ವೇಜ್ ಹ್ಯಾಂಡ್ಲಿಂಗ್ ಮಾಡಿರೋದು ಟಾಪ್ ನಾಚ್ ಆಗಿದೆ. ಈ ಮೂವಿಲಿ ಹೀರೋ ಹೀರೋಯಿನ್ ಬಿಟ್ಬಿಟ್ಟು ಮೇನ್ ಆಗಿ ಬರುವಂತ ಕ್ಯಾರೆಕ್ಟರ್ಗಳು ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಸೊಸೆ, ಅತ್ತೆ, ಮಾವ, ಚಿಕ್ಕಪ್ಪ, ಎಕ್ಸೆಟ್ರಾ ಇನ್ನು ಯಾರ್ಯಾರು ಇರ್ತಾರ ಅವರೆಲ್ಲ ಅವ್ರುಗಳು ಸ್ಟೋರಿ ಟೆಲ್ಲಿಂಗ್ ಪೊಸಿಷನ್ ಬಂದಾಗ ಯಾವ್ಯಾವ ರೀತಿ ಎಲ್ಲ ಆಕ್ಟಿಂಗ್ ಮಾಡ್ಬಿಡ್ಯಾರ ಅನ್ನೋ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟೆ. ಇನ್ನೊಂದು ಹಂತದಲ್ಲಿ ಹೀರೋನ ಇನ್ನೊಂದು ಮುಖನ ತೋರಿಸ್ತಾರೆ. ಅದನ್ನ ನೋಡ್ಬಿಟ್ಟು ನಾವು ಶಾಕ್ ಆಗ್ಬಿಡ್ಬೇಕು, ಹೀರೋ ಹಿಂಗೆಲ್ಲ ಮಾಡ್ತಾನ, ಚಾನ್ಸೇ ಇಲ್ಲಿವೆ ಅಂತ ಅನ್ಕೋತೀನಿ. ಬಟ್ ಆದ್ರೆ ಅಲ್ಲಿ ನಡೆದಿರೋದೇ ಬೇರೆ. ಅದೇ ನಾ ಹೇಳಿಲ್ವಾ, ಲಾಸ್ಟ್ 20 ಮಿನಿಟ್ಸ್ ಕ್ಲೈಮ್ಯಾಕ್ಸ್ ನಿಮ್ಮನ್ನ ಎಕ್ಸೈಟ್ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಕಾಂತಾರ ಲೆವೆಲ್ ಮಾಡದೆ ಹೋದ್ರು ಕೂಡ ಅದ್ರೊಂದು ಮುಕ್ಕಾಲ್ ಭಾಗ ಮಾಡೇ ಮಾಡ್ತದೆ. ಸೊ ಅದನ್ನ ನೋಡ್ಬಿಟ್ಟು ಸ್ವಲ್ಪ ಫೀಲ್ ಕೂಡ ಆಗುತ್ತೆ ಒಳಗಡೆ. ಎಂತ ಕೆಲಸ ಆಗೋಯ್ತು, ಏನಿದೆಲ್ಲ ಫೀಲ್ ಮಾಡ್ಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ. ಫಸ್ಟ್ ಸಿನಿಮಾನ ನೋಡಿ, ಸಿನಿಮಾದ ಕೊನೆಯಿಂದ ಎಂಡ್ವರೆಗೂ ಅಂದ್ರೆ ಲಾಸ್ಟ್ 20 ಮಿನಿಟ್ಸ್ ಬಿಟ್ಬಿಟ್ಟು ಕ್ಯಾರೆಕ್ಟರ್ ಗಳೆಲ್ಲ ಯಾವ ರೀತಿ ಕ್ಯಾರಿ ಮಾಡ್ಕೊಂಡ್ ಬರ್ತವೆ ಅಂದ್ರೆ ನಿಜನೇ ಗುರು ಇದು ಈಗ ನಡೆದಿರೋದು ಘಟನೆ ಅನ್ನೋ ರೇಂಜ್ ಗೆ ಪ್ರೂವ್ ಮಾಡ್ತಾರೆ. ಆದ್ರೆ ಅದು ಅಲ್ಲಿ ನಡೆದಿರೋದೇ ಬೇರೆ. ಒಟ್ಟಿನಲ್ಲಿ ಇದು ಸಸ್ಪೆನ್ಸೇ ಅಲ್ಲ ಅನ್ನೋ ರೇಂಜ್ ಗೆ ಹಾಕಿ ಮಾಡ್ಬಿಟ್ಟವ್ರೆ. ನೋಡ್ಬಿಟ್ಟು ಶಾಕ್ ಆಗ್ಬೇಕು ಅನ್ನೋ ರೇಂಜ್ ಗೆ. ಇನ್ನು ಈ ವಾರದಲ್ಲಿ ಒನ್ ಆಫ್ ದ ಬೆಸ್ಟ್ ಕನ್ನಡ ಸಿನಿಮಾ ಅಂದ್ರೆ ಕೆರೆಬೇಟೆ. ಇನ್ನು ಕೆಲವೊಂದಷ್ಟು ಸಿನಿಮಾಗಳು ಇದಾವೆ, ಆದ್ರೆ ಇದನ್ನ ಬೀಟ್ ಮಾಡೋ ಅಂತ ಪವರ್ ಅವಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಇನ್ನು ಮೊದಲನೇ ಸಿನಿಮಾದಲ್ಲೇ ನಮ್ಮ ಹೀರೋ ಈ ರೀತಿ ಆಕ್ಟ್ ಮಾಡಿ ಎಲ್ಲರನ್ನು ಸೆಳೆದ್ಬಿಟ್ಟಿದ್ದಾರೆ. ಯಾವ್ದಾದ್ರು ಒಂದು ಫ್ಯಾಮಿಲಿ ಕಮರ್ಷಿಯಲ್ ಸಿನಿಮಾ ಹುಡುಕ್ತಿದ್ರ ಅಂದ್ರೆ ಈ ಸಿನಿಮಾಗ್ ಹೋಗಿ ನಿಮ್ಮನ್ನ ಎಕ್ಸೈಟ್ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿ ಬರೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಸಿಗ್ತೀನಿ ಮುಂದೆ ನೋಡಿದ್ರೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನೋಡಿದ್ರೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್.